ನೀವು ಎಷ್ಟು ಕಾಸ್ಟ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಳಸಿದ್ದು ಮುಖದಲ್ಲಿ ಸುಕ್ಕುಗಳು ಕಾಣಿಸ್ತಾ ಇದೆಯೇ? ಕಪ್ಪು ಕಲೆಗಳು ಹೋಗ್ತಿಲ್ಲವೇ? ತುಟಿಗಳು ಯಾವಾಗಲೂ ಒಡೆಯುತ್ತಾ ಇದೆಯೇ? ಚರ್ಮ ಒಣಗಿ ನಿರ್ಜೀವವಾಗಿ ಕಾಣಿಸುತ್ತಿದೆ. ಇವತ್ತು ನಾನು ನಿಮಗೆ ಹೇಳೋದು ಒಂದು ಸಿಂಪಲ್ ಪ್ರಾಡಕ್ಟ್ ಬಗ್ಗೆ, ಅದು ವ್ಯಾಸ್ಲಿನ್. ಆದ್ರೆ ಒಂದು ಮಾತು, ವ್ಯಾಸ್ಲಿನ್ ಒಂದೇ ಹಚ್ಚಿದ್ರೆ ಮಿರಾಕಲ್ ಆಗಲ್ಲ. ಆದ್ರೆ ಸರಿಯಾದ ಪದಾರ್ಥಗಳ ಜೊತೆ ಬಳಸಿದ್ರೆ ನಿಮ್ಮ ಚರ್ಮ ಲಿಟ್ರಲಿ ಚೇಂಜ್ ಆಗಬಹುದು. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಏಕೆಂದರೆ ವಿಡಿಯೋ ಅಂತ್ಯದಲ್ಲಿ ಯಾರು ವ್ಯಾಸ್ಲಿನ್ ಬಳಸಬಾರದು ಅಂತ ಹೇಳಿದ್ದೇನೆ. ಬಹುತೇಕ ಜನ ವ್ಯಾಸ್ಲಿನ್ ಅನ್ನೋದು ಮಾಯಿಶ್ಚರೈಸರ್ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಸತ್ಯ ಏನು ಗೊತ್ತಾ? ವ್ಯಾಸ್ಲಿನ್ ಮಾಯಿಶ್ಚರೈಸರ್ ಅಲ್ಲ, ಇದು ಒಂದು ಸೀಲೆಂಟ್. ಅಂದ್ರೆ ನಿಮ್ಮ ಚರ್ಮದಲ್ಲಿ ಆಲ್ರೆಡಿ ಇರುವ ತೇವಾಂಶವನ್ನು ಹೊರಗೆ ಹೋಗದಂತೆ ಲಾಕ್ ಮಾಡೋದು. ಹಾಗಾಗಿ ಒಣ ಚರ್ಮಕ್ಕೆ ನೇರವಾಗಿ ವ್ಯಾಸ್ಲಿನ್ ಹಚ್ಚಿದ್ರೆ ಅದು ಹೈಡ್ರೇಷನ್ ಕೊಡಲ್ಲ, ಇರುವ ಮಾಯಿಶ್ಚರ್ನನ್ನೇ ಲಾಕ್ ಮಾಡುತ್ತೆ. ಅದಕ್ಕೆ ವ್ಯಾಸ್ಲಿನ್ ಅನ್ನು ಹೈಡ್ರೇಟಿಂಗ್ ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡಿದ್ರೆ ಅದರ ಪವರ್ ಡಬಲ್ ಆಗುತ್ತೆ. ಈಗ 5 ಪವರ್ಫುಲ್ ಕಾಂಬಿನೇಷನ್ಸ್ ಅನ್ನು ನೋಡೋಣ. 1. ವ್ಯಾಸ್ಲಿನ್ ಪ್ಲಸ್ ಆಲೋವೆರಾ. ಇದು ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಇರುವವರಿಗೆ ಉತ್ತಮ. ಕೈಗಳು ತುಂಬಾ ಒಣಗುತ್ತಾ ಇದ್ದರೆ, ಹಿಮ್ಮಡಿಗಳು ಬಿರುಕು ಬಿಟ್ಟಿದ್ರೆ, ತುಟಿಗಳು ಒಡೆದಿದ್ರೆ, ಮುಖ ಡ್ರೈ ಆಗಿದ್ರೆ ಈ ಕಾಂಬೋ ಬೆಸ್ಟ್. 1 ಟೀ ಚಮಚ ಆಲೋವೆರಾ ಜೆಲ್, 1 ಟೀ ಚಮಚ ವ್ಯಾಸ್ಲಿನ್ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಮಲಗುವ ಮುಂಚೆ ಕೈ, ಕಾಲು, ತುಟಿ, ಮೊಣಕೈ ಡ್ರೈ ಇರುವ ಜಾಗಕ್ಕೆ ಹಚ್ಚಿ. ಬೆಳಿಗ್ಗೆ ಸಿಂಪಲ್ ನೀರಿನಿಂದ ತೊಳೆಯಿರಿ. ಮೊದಲ ರಾತ್ರಿಯಲ್ಲೇ ಡಿಫರೆನ್ಸ್ ಗೊತ್ತಾಗುತ್ತೆ. ಗೃಹಿಣಿಯರಿಗೆ, ಹೊರಗಡೆ ಕೆಲಸ ಮಾಡುವವರಿಗೆ, ವಯಸ್ಸಾದವರಿಗೆ ಇದು ಉತ್ತಮ. 2. ವ್ಯಾಸ್ಲಿನ್ ಮತ್ತು ಅರಿಶಿನ. ಅರಿಶಿನ ನ್ಯಾಚುರಲ್ ಆಂಟಿ ಇನ್ಫ್ಲಮೇಟರಿ, ಅಂದರೆ ಟ್ಯಾನಿಂಗ್, ರೆಡ್ನೆಸ್, ರ್ಯಾಷಸ್, ಶೇವಿಂಗ್ ಇರಿಟೇಷನ್ ಇವೆಲ್ಲಕ್ಕೆ ಹೆಲ್ಪ್ ಮಾಡುತ್ತೆ. 1 ಚಮಚ ವ್ಯಾಸ್ಲಿನ್, 1/4 ಟೀ ಚಮಚ ಅರಿಶಿನ ಮಿಕ್ಸ್ ಮಾಡಿ ಎಫೆಕ್ಟೆಡ್ ಏರಿಯಾ ಮೇಲೆ 20 ರಿಂದ 30 ನಿಮಿಷ ಹಚ್ಚಿ ನಂತರ ತೊಳೆಯಿರಿ. ವಾರಕ್ಕೆ 2 ರಿಂದ 3 ಬಾರಿ ಮಾಡಿದರೆ ಸಾಕು. ಸನ್ ಟ್ಯಾನ್ ಇರುವವರು, ಶೇವಿಂಗ್ ನಂತರ ಕೆಂಪಾಗುವವರು ಇದನ್ನು ಟ್ರೈ ಮಾಡಬಹುದು. 3. ವ್ಯಾಸ್ಲಿನ್ ಪ್ಲಸ್ ವೈಟಮಿನ್ ಇ. ನಿಮಗೆ ಕಪ್ಪು ಕಲೆ, ಪಿಗ್ಮೆಂಟೇಷನ್, ಫೈನ್ ಲೈನ್ಸ್, ಕಣ್ಣ ಕೆಳಗೆ ಡ್ರೈನೆಸ್, ಹಳೆಯ ಸ್ಕಾರ್ಸ್ ಇದ್ದರೆ ಇದು ಪವರ್ಫುಲ್ ಕಾಂಬೋ. ವೈಟಮಿನ್ ಇ ಕ್ಯಾಪ್ಸೂಲ್ ಒಡೆದು ಅದರ ಲಿಕ್ವಿಡ್ ಅನ್ನು 1 ಟೀ ಚಮಚ ವ್ಯಾಸ್ಲಿನ್ ಜೊತೆ ಮಿಕ್ಸ್ ಮಾಡಿ ರಾತ್ರಿ ಡಾರ್ಕ್ ಸ್ಪಾಟ್ಸ್, ಲಿಪ್ಸ್, ಅಂಡರ್ ಐಸ್, ಸ್ಕಾರ್ಸ್ ಮೇಲೆ ಲೈಟ್ ಆಗಿ ಹಚ್ಚಿ. ವಾರಕ್ಕೆ 3 ರಿಂದ 4 ಬಾರಿ ಮಾಡಿದರೆ ಸಾಕು. 30 ವರ್ಷ ಮೇಲ್ಪಟ್ಟವರಿಗೆ ಇದು ಎಕ್ಸಲೆಂಟ್ ನೈಟ್ ರಿಪೇರ್ ಮಿಕ್ಸ್. 4. ವ್ಯಾಸ್ಲಿನ್ ಪ್ಲಸ್ ರೋಸ್ ವಾಟರ್. ಚರ್ಮ ಡಲ್ ಆಗಿದೆ, ಗ್ಲೋ ಇಲ್ಲವೇ, ಅನ್ಈವನ್ ಟೋನ್ ಇದೆ, 1 ಟೀ ಚಮಚ ರೋಸ್ ವಾಟರ್, 1 ಚಮಚ ವ್ಯಾಸ್ಲಿನ್ ಕ್ರೀಮ್ ಟೆಕ್ಸ್ಚರ್ ಬರುವವರೆಗೂ ಮಿಕ್ಸ್ ಮಾಡಿ. ರಾತ್ರಿ ಥಿನ್ ಲೇಯರ್ ಹಚ್ಚಿ ಸಾಫ್ಟ್ ಮಸಾಜ್ ಮಾಡಿ. ಕೆಲವೇ ದಿನಗಳಲ್ಲಿ ಚರ್ಮ ಫ್ರೆಶ್ ಆಗಿ ಕಾಣಿಸುತ್ತೆ. ಇದು ಎಲ್ಲ ಸ್ಕಿನ್ ಟೈಪ್ಗೂ ಉತ್ತಮ. 5. ವ್ಯಾಸ್ಲಿನ್ ಮತ್ತು ಜೇನುತುಪ್ಪ. ಜೇನುತುಪ್ಪ ನ್ಯಾಚುರಲ್ ಹೀಲರ್. ಇದು ಪಿಗ್ಮೆಂಟೇಷನ್, ಫ್ಲೇಕಿ ಸ್ಕಿನ್, ಕ್ರ್ಯಾಕ್ಡ್ ಲಿಪ್ಸ್ಗೆ ತುಂಬಾ ಉತ್ತಮ. 1 ಚಮಚ ಹನಿ, 1 ಚಮಚ ವ್ಯಾಸ್ಲಿನ್ ಮುಖಕ್ಕೆ 30 ರಿಂದ 45 ನಿಮಿಷ ಹಚ್ಚಿ ನಂತರ ತೊಳೆಯಿರಿ. ತುಟಿಗಳಿಗೆ ರಾತ್ರಿ ಹಾಕಬಹುದು. ಕೆಲವೇ ದಿನಗಳಲ್ಲಿ ಬ್ರೈಟ್ನೆಸ್ ಅನ್ನು ಕಾಣುತ್ತೀರಾ. ಹಾಗಾದರೆ ಯಾರು ವ್ಯಾಸ್ಲಿನ್ ಅನ್ನು ಬಳಸಬಾರದು? ಇದು ತುಂಬಾ ಮುಖ್ಯ. ಎಲ್ಲರಿಗೂ ವ್ಯಾಸ್ಲಿನ್ ಸೂಟ್ ಆಗಲ್ಲ. ಆಯಿಲಿ ಸ್ಕಿನ್ ಇದ್ದವರು, ಆಕ್ನೆ ಪ್ರೋನ್ ಸ್ಕಿನ್, ಸಿಸ್ಟಿಕ್ ಆಕ್ನೆ ಅಥವಾ ಫಂಗಲ್ ಇನ್ಫೆಕ್ಷನ್ ಇದ್ದವರು, ವೈಟ್ ಹೆಡ್ಸ್ ಇದ್ದವರು ಮುಖಕ್ಕೆ ವ್ಯಾಸ್ಲಿನ್ ಹಾಕಬೇಡಿ. ಏಕೆಂದರೆ ಇದು ಪೋರ್ಸ್ ಅನ್ನು ಬ್ಲಾಕ್ ಮಾಡಿ ಮೊಡವೆ ಇನ್ನೂ ಹೆಚ್ಚಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.